ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿದ್ದು ಗದ್ದುಗೆ ಗುದ್ದಾಟ ಕೂಡ ನಡೀತಾ ಇದ್ದು ಈ ವಿಚಾರ ಈಗ ವಿಪಕ್ಷ ನಾಯಕರಿಗೆ ಅಸ್ತ್ರವಾಗಿದೆ. ಕುದುರೆ ವ್ಯಾಪಾರ ನಡೆಯುತ್ತಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಭೇಟಿ ಬಳಿಕ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿಯವರು ಮಾಡಿದ್ದಾಗ ಏನಾಗ್ತಿತ್ತಂತೆ, ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗ ನಡೆದಿದ್ದಾದ್ರೂ ಏನು ಅಂತ ಕಾಂಗ್ರೆಸ್ ನಾಯಕರಾದಂತಹ ಅವರು ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕುದುರೆ ವ್ಯಾಪಾರ ರಾಜ್ಯದಲ್ಲಿ ನಡೆದಿದ್ರೆ ಬಿಜೆಪಿಯಿಂದ ಮಾತ್ರ, ಆಪರೇಷನ್ ಕಮಲ ನಡೆದಿದ್ರೆ ಅದು ಬಿಜೆಪಿಯಿಂದ ಮಾತ್ರ. ಕಾಂಗ್ರೆಸ್ ಯಾವತ್ತೂ ಹಾಗೆ ಮಾಡಿಲ್ಲ. ಬಿಜೆಪಿಯಲ್ಲಿ 3 ಬಣ ಇವೆ. ಬಿಜೆಪಿಯವರ ಬಳಿ ಕಲಿತುಕೊಂಡು ನಾವು ರಾಜಕೀಯ ಮಾಡಬೇಕಾ? ಬಿಜೆಪಿ ನಾಯಕರ ಆರೋಪಕ್ಕೆ ಚಲುವರಾಯಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಕ್ಕೆ ಇದು ಒಂದು ರೀತಿಯಾದಂತಹ ಅಸ್ತ್ರವಾಗಿದ್ದು, ಹಾಗಾಗಿ ಕುದುರೆ ವ್ಯಾಪಾರ ನಡೀತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪಕ್ಕೆ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ಅವ್ರು ಮಾಡಿದಾಗ ಏನಾಗಿತ್ತಂತೆ, ಯಡಿಯೂರಪ್ಪನವ್ರ ವಿಚಾರ ಬಂದಾಗ, ಬೊಮ್ಮಾಯಿನವ್ರ ವಿಚಾರ ಬಂದಾಗ, ಯತ್ನಾಳವ್ರ ವಿಚಾರ ಬಂದಾಗ ಏನು ನಡೀತಂತೆ, ಕುದುರೆ ವ್ಯಾಪಾರ ಈ ರಾಜ್ಯದಲ್ಲಿ ಏನಾದ್ರು ನಡೆದಿದ್ರೆ, ಆಪರೇಷನ್ ಕಮಲ ಅಂತ ನಡೆದಿದ್ರೆ ಬಿ ಜೆ ಪಿಯವರಲ್ವಾ, ಕಾಂಗ್ರೆಸ್ನವ್ರು ಯಾವಾಗಲೂ ನಡೆದಿಲ್ಲ. ಸೊ ಡಿಸ್ಕಷನ್ ಆಗಿರ್ಬೋದು. ಇವತ್ತು ಸಹ ಬಿ ಜೆ ಪಿನಲ್ಲಿ 3 ಗುಂಪವೇ. ಇನ್ನೂ ಅಧ್ಯಕ್ಷರದ ಕ್ಲಾರಿಟಿ ಮಾಡೋಕ್ಕೆ ಬಂದಿಲ್ಲ ವಿಜಯೇಂದ್ರನ. ನೋಡ್ರಿ, ಅದೇನೋ ಅವ್ರ ಹತ್ರ ಕಲ್ತ್ಕೊಂಡು ನಾವು ರಾಜಕಾರಣ ಮಾಡ್ಬೇಕಾ? ಕಾಂಗ್ರೆಸ್ ಇತಿಹಾಸ ಇರೋಕ್ಕಾಗ. ಕುಮಾರಸ್ವಾಮಿ ಯಾವಾಗಲೂ ಹೇಳ್ತಾರೆ